ಡಾಕ್ಟರ್ ರಾಜ್ಕುಮಾರ್ಗೆ ಡಾಕ್ಟರ್ ರಾಜ್ಕುಮಾರ್ಗೆ ಡಾಕ್ಟರ್ ರಾಜ್ಕುಮಾರ್ಗೆ ಡಾಕ್ಟರ್ ರಾಜ್ಕುಮಾರ್ಗೆ ರಾಜ್ಕುಮಾರ್ ಅವರ ಹುಟ್ಟುಹಬ್ಬಕ್ಕೆ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ಗೆ ಪುನೀತ್ ರಾಜ್ಕುಮಾರ್ಗೆ ರಾಜ್ಕುಮಾರ್ ಹುಟ್ಟುಹಬ್ಬಕ್ಕೆ ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರ 97ನೇ ಹುಟ್ಟುಹಬ್ಬವನ್ನು ಈ ಅಂಜು ಮೂಲಕ ಮಾಡ್ತಾ ಇದ್ದೀವಿ. ಇದೇ ರೀತಿ ಇನ್ನು 2 ವರ್ಷಗಳಲ್ಲಿ 100ನೇ ವರ್ಷದ ಒಂದು ಜನ್ಮದಿನ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಾವು ಕಾರ್ಯಕ್ರಮವನ್ನು ಮಾಡ್ತೀವಿ. ಇದಕ್ಕೆ ನಮ್ಮ ಅಧ್ಯಕ್ಷರಾದ ವಿಕಂಕರವರ ಒಂದು ನೇತೃತ್ವದಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡ್ತೀವಿ. ತಾವೆಲ್ಲರೂ ಬಂದು ಸಹಕರಿಸಬೇಕು. ನಮ್ಮ ಜಗತ್ತಿನ ಏನು ಅಗ್ರಮಾನ್ಯ ರಾಷ್ಟ್ರ ಅಮೇರಿಕಾದ ಕೆಂಟಕಿ ಕರ್ನಲ್ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಡಾಕ್ಟರ್ ರಾಜ್ಕುಮಾರ್. ಆ ಪ್ರಶಸ್ತಿಯನ್ನು ಕೊಡೋ ಉದ್ದೇಶ ಏನಂದರೆ, ಒಂದು ಸಣ್ಣ ಸಾಮಾನ್ಯ ಪಾತ್ರದಿಂದ ಬಾಂಡ್ ಸಿನಿಮಾಗಳವರೆಗೆ ನಟಿಸಿರುವುದನ್ನು ಗುರುತಿಸಿ ಅವರಿಗೆ ಆ ಒಂದು ಪ್ರಶಸ್ತಿ ಬಂದಿದೆ. ಪ್ರಾಯಶಃ ಇವತ್ತು ಜಗತ್ತಿನ ಅನೇಕ ದೇಶಗಳಲ್ಲಿ 1-2 ದೇಶಗಳ ಒಂದು ಪಠ್ಯಪುಸ್ತಕದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಜೀವನ ಚಿತ್ರಣವನ್ನು ಪ್ರಕಟ ಮಾಡಲಾಗಿದೆ. ಇದು ಅತ್ಯಂತ ಅದ್ಭುತವಾದಂಥ ವಿಚಾರ. ಮೇರು ನಟ ಅಷ್ಟೇ ಅಲ್ಲ, ಮಾನವೀಯತೆಯನ್ನು ಎತ್ತಿ ಹಿಡಿತಕ್ಕಂಥ ಒಬ್ಬ ನಟ. ಅವರ ಬಂಗಾರದ ಮನುಷ್ಯ ಸಿನಿಮಾವನ್ನು ನೋಡಿ ಅನೇಕ ಜನ ನಗರವನ್ನು ಬಿಟ್ಟು ಹಳ್ಳಿಗಳಿಗೆ ಹೋಗಿ ಕೃಷಿ ಮಾಡಿದಂಥ ಉದಾಹರಣೆ ಇದೆ. ಮತ್ತು ಅವ್ರ ಬಗ್ಗೆ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಮಾತನಾಡ್ಬೋದು. ಭಾಳ ಅದ್ಭುತವಾದಂಥ ನಟರು. ಅವರ ಒಂದು ಜನ್ಮದಿನವನ್ನು ಪ್ರಾಯಶಃ ಕರ್ನಾಟಕದ ಬೇರೆ ಹೇಗೆ ಆಚರಣೆ ಮಾಡ್ತಾರೋ ಗೊತ್ತಿಲ್ಲ. ನಮ್ಮ ಬೇಲೂರಿನಲ್ಲಿ ತೀರ್ಥಂಕರವರ ನೇತೃತ್ವದಲ್ಲಿ ಕೇವಲ ಜನ್ಮದಿನ ಆಚರಣೆ ಅಷ್ಟೇ ಅಲ್ಲ, ಕನ್ನಡಕ್ಕೆ ಏನಾದರೂ ಗೊತ್ತು ಬಂದಂಥ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸಂಘದ ವತಿಯಿಂದ ಅದಕ್ಕೆ ಪ್ರತಿಭಟನೆಯನ್ನು ಮಾಡುವಂಥ ಸಂದರ್ಭ ಇದೆ. ಅಭಿಮಾನಿ ಸಂಘದ ಎಲ್ಲ ಪದಾಧಿಕಾರಿಗಳು ಡಾಕ್ಟರ್ ರಾಜ್ಕುಮಾರ್ ಅವರ 97ನೇ ವರ್ಷದ ಹುಟ್ಟುಹಬ್ಬಕ್ಕೆ ಮೊದಲಿಗೆ ನಾನು ಶುಭಾಶಯವನ್ನು ಕೋರುತ್ತಾ, ಡಾಕ್ಟರ್ ರಾಜ್ಕುಮಾರ್ ಅವರು ಕರ್ನಾಟಕ ಕಂಡಂಥ ಮಹಾಪುರುಷ. ಅವರು ಕೇವಲ ಚಿತ್ರನಟರಲ್ಲ, ಒಬ್ಬ ನಮ್ಮ ಕರ್ನಾಟಕ ನಾಡಿನ ಸಾಂಸ್ಕೃತಿಕ ನಾಯಕರು. ಅವರು ನಮ್ಮ ಕಲೆ, ಸಂಸ್ಕೃತಿ, ಸಾಹಿತ್ಯದ ಬಗ್ಗೆ ಅಪಾರ ಅಭಿಮಾನ ಹೊಂದಿದ್ದು, ಅವರು ನಮ್ಮ ಅಭಿಮಾನಿಗಳನ್ನೇ ದೇವರುಗಳು ಅನ್ನೋ ಒಂದು ಪದವನ್ನು ಬಳಸುವ ಮೂಲಕ ಕರ್ನಾಟಕದಲ್ಲಿ ಅತ್ಯಂತ ಶ್ರೇಷ್ಠ ವ್ಯಕ್ತಿ ಅಂತಿದ್ದಾರೆ. ಅವರ ಜೀವನ ಚರಿತ್ರೆಯನ್ನು ಸಾವಿರಾರು ವರ್ಷಗಳ ಬಾಳಿ ಮುಂದಿನ ಪೀಳಿಗೆ ಅವರ ಜೀವನ ಚರಿತ್ರೆಯನ್ನು ತಿಳಿಲಿ ಅಂತ ಆಶಿಸುತ್ತಾ, ಅಭಿಮಾನಿ ಸಂಘದ ಎಲ್ಲ ಪದಾಧಿಕಾರಿಗಳು ಡಾಕ್ಟರ್ ರಾಜ್ಕುಮಾರ್ ಅವರ 97ನೇ ವರ್ಷದ ಹುಟ್ಟುಹಬ್ಬಕ್ಕೆ ಮೊದಲಿಗೆ ನಾನು ಶುಭಾಶಯವನ್ನು ಕೋರುತ್ತಾ, ಡಾಕ್ಟರ್ ರಾಜ್ಕುಮಾರ್ ಅವರು ಕರ್ನಾಟಕ ಕಂಡಂಥ ಮಹಾಪುರುಷ. ಅವರು ಕೇವಲ ಚಿತ್ರನಟರಲ್ಲ, ಒಬ್ಬ ನಮ್ಮ ಕರ್ನಾಟಕ ನಾಡಿನ ಸಾಂಸ್ಕೃತಿಕ ನಾಯಕರು. ಅವರು ನಮ್ಮ ಕಲೆ, ಸಂಸ್ಕೃತಿ, ಸಾಹಿತ್ಯದ ಬಗ್ಗೆ ಅಪಾರ ಅಭಿಮಾನ ಹೊಂದಿದ್ದು, ಅವರು ನಮ್ಮ ಅಭಿಮಾನಿಗಳನ್ನೇ ದೇವರುಗಳು ಅನ್ನೋ ಒಂದು ಪದವನ್ನು ಬಳಸುವ ಮೂಲಕ ಕರ್ನಾಟಕದಲ್ಲಿ ಅತ್ಯಂತ ಶ್ರೇಷ್ಠ ವ್ಯಕ್ತಿ ಅಂತಿದ್ದಾರೆ. ಅವರ ಜೀವನ ಚರಿತ್ರೆಯನ್ನು ಸಾವಿರಾರು ವರ್ಷಗಳ ಬಾಳಿ ಮುಂದಿನ ಪೀಳಿಗೆ ಅವರ ಜೀವನ ಚರಿತ್ರೆಯನ್ನು ತಿಳಿಲಿ ಅಂತ ಆಶಿಸುತ್ತಾ, ಡಾಕ್ಟರ್ ರಾಜ್ಕುಮಾರ್ ಅವರ 98 ವರ್ಷದ ಹುಟ್ಟುಹಬ್ಬಕ್ಕೆ ಇವತ್ತು ಈ ದಿನ ನಮ್ಮ ಬೇಲೂರಿನ ಮುಖ್ಯ ರಸ್ತೆಯಲ್ಲಿ ಇರತಕ್ಕಂಥ ಡಾಕ್ಟರ್ ರಾಜ್ಕುಮಾರ್ ಅವರ ಇದು ಪ್ರದೇಶದ ಮುಂದೆ ಈ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಅಭಿಮಾನಿಗಳೆಲ್ಲ ಬಂದಿದ್ದಾರೆ. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತೇಳಿ ಅಂದ್ಕೊಂಡು ಈಗ 2029ಕ್ಕೆ ರಾಜ್ಕುಮಾರ್ ಅವರಿಗೆ 100 ವರ್ಷ ಆಗ್ತಿದೆ. ಅವಾಗ ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡ್ತೀವಿ. ಈಗ 98ಕ್ಕೆ ಪಾದಾರ್ಪಣೆ ಆಗಿರುವ ಡಾಕ್ಟರ್ ರಾಜ್ಕುಮಾರ್ ಹುಟ್ಟುಹಬ್ಬಕ್ಕೆ ಶುಭ ಕೋರುತ್ತಾ, ಅವರ ಶಕ್ತಿ, ಅವರ ಒಲವು, ಅವರ ಒಂದು ಶ್ರದ್ಧೆ ಎಲ್ಲರಿಗೂ ಬರಲಿ ಅನ್ನೋ ಉದ್ದೇಶದಿಂದ ಈ ಒಂದು ಉದ್ಯಮ ಮಾಡ್ತಾ ಇದ್ದೀವಿ. ಈ ಉದ್ಯಮ ಕಾರ್ಯಕ್ರಮಕ್ಕೆ ಎಲ್ಲ ಅಭಿಮಾನಿಗಳೆಲ್ಲ ಬಂದಿದ್ದಾರೆ. ಅವ್ರಿಗೆಲ್ಲ ಸ್ವಾಗತ ವಹಿಸುತ್ತಾ ಈ ಉದ್ಯಮದ ಕೇಕನ್ನು ಕಟ್ ಮಾಡಿ ಪ್ರಾರಂಭ ಮಾಡ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ